ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಚಾನೆಲ್ಸ್ ನಲ್ಲಿ ಒಂದು ನ್ಯೂಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದೇನಂದ್ರೆ ಕರ್ನಾಟಕದ ಕಾಲೇಜಿನಲ್ಲಿ ಬರೋಬ್ಬರಿ 7,000ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ಗೆ HIV ಪಾಸಿಟಿವ್ ಅಂತ ತಿಳಿದು ಬಂದಿದೆ. ಅದಕ್ಕಾಗಿಯೇ ಗವರ್ಮೆಂಟ್ ಕಾಲೇಜಸ್ ಮತ್ತು ಇಂಡಿವಿಜುವಲ್ ಕಾಲೇಜಸ್ ನಲ್ಲಿ ಕಾಂಪ್ಯಾಕ್ಟ್ ಹೆಲ್ತ್ ಕ್ಯಾಂಪ್ಸ್ ಇಟ್ಟು ಟೆಸ್ಟ್ ಮಾಡುವುದನ್ನ ಕಡ್ಡಾಯ ಮಾಡಿದೆ ಅಂತ. ಅಂಡ್ ಈ ನ್ಯೂಸ್ ನೋಡಿದ ತಕ್ಷಣ ತುಂಬಾ ಜನ ಶಾಕ್ ಆದ್ರು. ಅಸಲಿಗೆ ಕಾಲೇಜಲ್ಲಿ ಓದುವ ಯಂಗ್ಸ್ಟರ್ಸ್ ನಲ್ಲಿ ಇಷ್ಟು ಸಾವಿರ ಜನರಿಗೆ ಅಟ್ ಎ ಟೈಮ್ HIV ಹೇಗೆ ಬಂತು ಅಂಡ್ ಅಲ್ಲಿನ ಸ್ಟೂಡೆಂಟ್ಸ್ ಅಷ್ಟು ರೆಕ್ಲೆಸ್ ಆಗಿದ್ದಾರಾ, ಇಂಥ ಕ್ವಶನ್ಸ್ ತುಂಬಾ ಬಂದಿರುತ್ತೆ, ನಿಮ್ ಮನ್ಸಲ್ಲೂ ಕಾಡಿರುತ್ತೆ. ಬಟ್ ನಮ್ಗೆ ಹೊರಗಡೆ ಕಾಣುವ ಅರ್ಧಂಬರ್ಧ ನ್ಯೂಸ್ ಹೆಡ್ಲೈನ್ಸ್ಗೂ ಗ್ರೌಂಡ್ ಲೆವೆಲ್ ನಲ್ಲಿರುವ ನಿಜವಾದ ಸತ್ಯಗಳಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಇವತ್ತು ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ಕಾಲೇಜ್ ಕ್ಯಾಂಪ್ಸ್ ಇಂದ ಇರುವ ಅಸಲಿ ಡೇಟಾ, ಫ್ಯಾಕ್ಟ್ ಚೆಕ್ ಬಗ್ಗೆ, ಹಾಗೆ ಬ್ಯಾಂಗ್ಳೂರ್ನಂತಹ ಸಿಟಿಗಳಲ್ಲಿ ಈ ಡೇಟಿಂಗ್ ಆಪ್ಸ್ ಮೂಲಕ ಸೈಲೆಂಟ್ ಆಗಿ ಸ್ಪ್ರೆಡ್ ಆಗ್ತಿರುವ ಹೊಸ ಥ್ರೆಟ್ ಬಗ್ಗೆ ಮಾತಾಡೋಣ. ಅಷ್ಟೇ ಅಲ್ಲ, ಈ HIV ಬಾಡಿ ಒಳಗೆ ಬಂದ ಮೇಲೆ ಯಾವ ರೀತಿಯ ಡ್ಯಾಮೇಜ್ ಮಾಡುತ್ತೆ, ಎಂತಹ ಸಿಂಪ್ಟಮ್ಸ್ ಇರುತ್ತೆ, ನಾವು ಎಂತಹ ಪ್ರಿಕಾಷನ್ಸ್ ತಗೋಬೇಕು ಅನ್ನೋ ಪ್ರತಿಯೊಂದು ಪಾಯಿಂಟ್ ಅನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ಇಂತಹ ವಿಡಿಯೋ ಅಂದ್ರೆ ಸ್ಪೆಸಿಫಿಕಲಿ ಸ್ಟೂಡೆಂಟ್ಸ್ ಗೆ ಯೂಸ್ ಆಗುವಂತಹ ಈ ಇಶ್ಯೂ ಮೇಲೆ ಒಂದು ವಿಡಿಯೋ ಎಷ್ಟೋ ದಿನಗಳಿಂದ ಮಾಡಬೇಕು ಅಂದ್ಕೊಂಡಿದ್ದೆ, ಲೈಕ್ ಸೆಕ್ಸ್ ಎಜುಕೇಶನ್ ತರಹ. ಬಟ್ ಯಾವಾಗ್ಲೂ ಪ್ರಾಪರ್ ಟೈಮ್ ಸಿಗ್ಲಿಲ್ಲ. ಆದ್ರೆ ಈಗ ಮಾಡುವುದು ಅವಶ್ಯಕತೆ ಇದೆ ಅಂತ ಅನ್ನಿಸ್ತು. ಅಂಡ್ ನಿಮ್ಮಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟು ತಪ್ಪದೆ ನೋಡ್ಬೇಕಾದ ವಿಡಿಯೋ ಇದು. ಸೊ ವಿಡಿಯೋ ಫುಲ್ ಹೋಗಿ ನೋಡಿ ಅಂಡ್ ಆದಷ್ಟು ಜನರಿಗೆ ಶೇರ್ ಮಾಡಿ. ಬನ್ನಿ ಟಾಪಿಕ್ ಒಳಗೆ ಹೋಗೋಣ. 7,000 ಸ್ಟೂಡೆಂಟ್ಸ್ ಕೇಸ್ನ ಫ್ಯಾಕ್ಟ್ ಚೆಕ್. ನೀವೀಗ ಫಸ್ಟ್ ಆಫ್ ಆಲ್ ಆ 7,000 ಸ್ಟೂಡೆಂಟ್ಸ್ ಕೇಸಸ್ ಹೆಡ್ಲೈನ್ ಹಿಂದಿರುವ ನಿಜ ಏನಂದ್ರೆ, ರೀಸೆಂಟ್ಲಿ ಡೆಕ್ಕನ್ ಕ್ರೋನಿಕಲ್, ನ್ಯೂಸ್ 18, ಕಲೇಜಾ ಟೈಮ್ಸ್ ನಂತಹ ನ್ಯಾಷನಲ್ ಇಂಟರ್ನ್ಯಾಷನಲ್ ಮೀಡಿಯಾ ಔಟ್ಲೆಟ್ಸ್ ಗಳು ಓವರ್ 7,000 ಸ್ಟೂಡೆಂಟ್ಸ್ ಟೆಸ್ಟ್ HIV ಪಾಸಿಟಿವ್ ಇನ್ ಕರ್ನಾಟಕ ಅಂತ ಆರ್ಟಿಕಲ್ ಅನ್ನ ಬರ್ತಾರೆ. ಆ ಆರ್ಟಿಕಲ್ಸ್ ನೋಡಿದ ತಕ್ಷಣ ಜನ ಕಾಲೇಜಿನಲ್ಲಿ ಸಾವಿರಾರು ಜನರಿಗೆ ವೈರಸ್ ಬಂತೇನೋ ಅಂತ ಗಾಬರಿ ಆದ್ರು, ಪ್ಯಾನಿಕ್ ಆದ್ರು. ಆದ್ರೆ KSAPS ಅಂದ್ರೆ ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಪ್ರಾಜೆಕ್ಟ್ ಡೈರೆಕ್ಟರ್ ಪದ್ಮಾ ಬಸವಂತಪ್ಪ ಅವರು ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಮತ್ತು ದ ಹಿಂದೂ ಪೇಪರ್ಗೆ ಕೊಟ್ಟ ಇಂಟರ್ವ್ಯೂ ನಲ್ಲಿ ಒಂದು ಕ್ಲಾರಿಟಿ ಕೊಟ್ಟರು. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಮೆಡಿಕಲ್ ಕಾಲೇಜಸ್ ಅಂಡ್ ಡಿಗ್ರಿ ಕಾಲೇಜಸ್ ಸೇರಿದಂತೆ ಬೇರೆ ಬೇರೆ ಕಾಲೇಜಸ್ ನಲ್ಲಿ ಸರ್ವೆ ಮಾಡಿದಾಗ ಕಾಲೇಜ್ ಸ್ಟೂಡೆಂಟ್ಸ್ ನಲ್ಲಿ ಕೇವಲ 1 ಅಥವಾ 2 ಪಾಸಿಟಿವ್ ಕೇಸಸ್ ಮಾತ್ರ ಗಮನಿಸಿದ್ದೇವೆ. ಹಾಗಾದ್ರೆ 7,000 ನಂಬರ್ ಎಲ್ಲಿಂದ ಬಂತು? ಇಲ್ಲೇ ಪ್ರೆಸ್ ಅಂಡ್ ಮೀಡಿಯಾ ಒಂದು ಸಣ್ಣ ಮಿಸ್ಟೇಕ್ ಮಾಡಿದೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಕೊಟ್ಟ ಡೇಟಾದಲ್ಲಿ 18ರಿಂದ 25 ವರ್ಷದ ವಯಸ್ಸಿನ ಒಟ್ಟು ಯೂತ್ ಪಾಪ್ಯುಲೇಷನ್ ನಲ್ಲಿ ರೀಸೆಂಟ್ ಆಗಿ ರಿಪೋರ್ಟ್ ಆದ HIV ಪಾಸಿಟಿವ್ ಕೌಂಟ್ ಅನ್ನ ನೋಡಿದಾಗ 7,000ಕ್ಕಿಂತ ಹೆಚ್ಚಿದೆ. ಅಂದ್ರೆ 18ರಿಂದ 25 ವರ್ಷ ಆಗಿರಬಹುದು. ಅಂದ್ರೆ ಈಗ ವರ್ಕರ್ಸ್ ಆಗಿರ್ಬೋದು, ಅನ್ಎಂಪ್ಲಾಯ್ಡ್ ಆಗಿರ್ಬೋದು, ಅಥವಾ ಬೇರೆ ಫೀಲ್ಡ್ ನಲ್ಲಿ ಇರುವಂತಹ ಯೂತ್ ಆಗಿರ್ಬೋದು, ಇವರೆಲ್ಲರ ಡೇಟಾ ಜೊತೆಗೆ ಕಾಲೇಜ್ ಸ್ಟೂಡೆಂಟ್ಸ್ ಅನ್ನ ಮಿಕ್ಸ್ ಮಾಡಿ ಮೀಡಿಯಾ ರಿಪೋರ್ಟ್ ಮಾಡಿದೆ. ಅಷ್ಟೇ ಹೊರತು 7,000 ಜನ ಕಾಲೇಜ್ ನಲ್ಲಿ ಓದುವಂತಹ ಸ್ಟೂಡೆಂಟ್ಸ್ ಮಾತ್ರ ಪಾಸಿಟಿವ್ ಬಂದಿದೆ ಅಂತ ಹೇಳೋಕ್ ಯಾವುದೇ ಸ್ಪೆಸಿಫಿಕ್ ಡೇಟಾ ಸೆಟ್ ಇಲ್ಲ. ಅಂಡ್ ಹೆಡ್ಲೈನ್ಸ್ ನೋಡಿ ತುಂಬಾ ಜನ ಸ್ಟೂಡೆಂಟ್ಸ್ ಗೆ ಬಂದಿದೆ ಅಂತ ಫಿಕ್ಸ್ ಆಗ್ಬಿಟ್ರು ಅಂತ ಹೇಳಿದ್ರು. ಈಗ ಕಾಲೇಜ್ ಸ್ಟೂಡೆಂಟ್ಸ್ ನಲ್ಲಿ ಯಾಕೆ ಈ ಹೆಲ್ತ್ ಕ್ಯಾಂಪ್ಸ್ ಅಂತ ಯೋಚನೆ ಮಾಡಿದ್ರೆ, ಕಾಲೇಜ್ ನಲ್ಲಿ ಕೇಸಸ್ ಇಲ್ಲ ಅಂತ ರಿಲ್ಯಾಕ್ಸ್ ಆಗೋಕ್ಕೂ ಆಗಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಓವರ್ ಆಲ್ ಯೂತ್ ಪಾಪ್ಯುಲೇಷನ್ ನಲ್ಲಿ ಕೇಸಸ್ ಹೆಚ್ಚಾಗಿರೋ ಮಾತು ಮಾತ್ರ ವಾಸ್ತವ, ಅದ್ ನಿಜಾನೇ. ಅಂಡ್ ಡೇಟಾ ಪ್ರಕಾರ 18ರಿಂದ 35 ವರ್ಷದ ವಯಸ್ಸಿನ ಯೂತ್ಸ್ ನಲ್ಲಿ HIV ಪಾಸಿಟಿವ್ ಇರುವ ವ್ಯಕ್ತಿಗಳ ಸಂಖ್ಯೆ 2023-24 ನಲ್ಲಿ 44,500 ಇದ್ರೆ, ಈಗ 2025-26 ಡೇಟಾ ನೋಡಿದ್ರೆ 66,600 ಏರಿದೆ. ಅಂಡ್ ಈ ಇನ್ಕ್ರೀಸ್ ಆದ ನಂಬರ್ಸ್ ನೋಡಿ ಹೆಲ್ತ್ ಅಥಾರಿಟೀಸ್ ಅಲರ್ಟ್ ಆದ್ರು. ಅದಕ್ಕಾಗಿಯೇ VTU, ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಶನ್ ಸಹಾಯದಿಂದ ಕರ್ನಾಟಕದಲ್ಲಿ ಗವರ್ಮೆಂಟ್ ಏಡೆಡ್ ಅಂಡ್ ಪ್ರೈವೇಟ್ ಇಂಜಿನಿಯರಿಂಗ್ ಡಿಗ್ರಿ ಕಾಲೇಜಸ್ ನಲ್ಲಿ ಇಂಟಿಗ್ರೇಟೆಡ್ ಹೆಲ್ತ್ ಕ್ಯಾಂಪ್ಸ್, IHCs ಅಂತ ಕರೀತಾರೆ, ಅದನ್ನ ಸೆಟಪ್ ಮಾಡುವುದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಕಾಲೇಜ್ ನಲ್ಲಿ ಕ್ಯಾಂಪ್ಸ್ ಇಡುತ್ತಿದ್ದಾರೆ ಅಂತ ಯಾವ ಸ್ಟೂಡೆಂಟ್ಗೂ ಅವರ ಪರ್ಮಿಷನ್ ಇಲ್ಲದೆ ಫೋರ್ಸ್ ಮಾಡಿ ಟೆಸ್ಟ್ ಮಾಡಲ್ಲ. ಇಂಡಿಯಾಸ್ HIV ಅಂಡ್ ಏಡ್ಸ್ ಪ್ರಿವೆನ್ಷನ್ ಕಂಟ್ರೋಲ್ ಆಕ್ಟ್ ಪ್ರಕಾರ ಇನ್ಫಾರ್ಮ್ಡ್ ಕನ್ಸೆಂಟ್ ಇದ್ರೆ, ಅಂದ್ರೆ ವ್ಯಕ್ತಿಯ ಪೂರ್ಣ ಒಪ್ಪಿಗೆ ಇದ್ರೆ ಮಾತ್ರ ಈ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ ಕೌನ್ಸಿಲಿಂಗ್ ಕೊಟ್ಟ ಮೇಲೆಯೇ ಟೆಸ್ಟಿಂಗ್ ಮಾಡಲಾಗುತ್ತೆ. ಆದ್ರಿಂದ ಕಾಲೇಜ್ ಕ್ಯಾಂಪ್ಸ್ ಅನ್ನೋದು ಭಯಪಡಿಸುವುದಕ್ಕೆಲ್ಲ, ಕೇವಲ ಅವೇರ್ನೆಸ್ ಹೆಚ್ಚಿಸಲು ಮತ್ತು ವಾಲಂಟರಿ ಟೆಸ್ಟಿಂಗ್ ಅನ್ನ ಪ್ರೋತ್ಸಾಹಿಸಲು ಮಾತ್ರ. ಕರ್ನಾಟಕದ ಗ್ರೌಂಡ್ ರಿಯಾಲಿಟಿಯನ್ನು ನೀವು ನೋಡ್ಬೇಕು. ಓವರ್ ಆಲ್ ಗ್ರೌಂಡ್ ರಿಯಾಲಿಟಿ ಮತ್ತು ಸ್ಟೇಟ್ ಲೆವೆಲ್ HIV ಸಿಚುಯೇಷನ್ ಬಗ್ಗೆ ಮಾತಾಡಿದ್ರೆ, ಪ್ರೆಸೆಂಟ್ ಈ ಕರ್ನಾಟಕವನ್ನ ಹೆಚ್ಚಾಗಿ ಬ್ಯಾಡ್ ಲೈಟ್ ನಲ್ಲಿ ತೋರಿಸ್ತಾ ಇದ್ದಾರೆ ಟಿವಿ ಚಾನೆಲ್ಗಳಲ್ಲಿ. ಬಟ್ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂದ್ರೆ NACO ಅಂತ ಏನೊಂದು ಸಂಸ್ಥೆ ಇದೆ, ಅದರಲ್ಲಿ ಸಂಕಾಲಕ್ ಅಂತ ಒಂದು ರಿಪೋರ್ಟ್ ಕೊಡ್ತಾರೆ. 2024 ಮತ್ತು 2025-26 ಅಫಿಷಿಯಲ್ ಡೇಟಾ ಪ್ರಕಾರ ಇಂಡಿಯಾದಲ್ಲೇ ಅತಿ ಹೆಚ್ಚು HIV ಇನ್ಫೆಕ್ಟ್ ಇರುವ ರಾಜ್ಯಗಳಲ್ಲಿ ಕರ್ನಾಟಕ 3ನೇ ಪ್ಲೇಸ್ ನಲ್ಲಿದೆ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ನಂತರ ಕರ್ನಾಟಕದಲ್ಲಿ ಹೆಚ್ಚು ಕೇಸಸ್ ಇರೋದು. ಕರ್ನಾಟಕನೇ ಒಂದೇ ಅಲ್ಲ. ಅಂಡ್ ಕರ್ನಾಟಕದಲ್ಲಿ ಪ್ರೆಸೆಂಟ್ 2,91,000 ಜನ PLHIV, ಪೀಪಲ್ ಲಿವಿಂಗ್ ವಿತ್ HIV ಇದ್ದಾರೆ. ಇಲ್ಲಿ ಅಡಲ್ಟ್ ಪ್ರಿವಿಲೆನ್ಸ್ ರೇಟ್ ಬಂದು 0.44% ಇದೆ. ಇದು ನ್ಯಾಷನಲ್ ಆವರೇಜ್ ಆದ
0.2ಗಿಂತ 2 ಟೈಮ್ಸ್ ಹೆಚ್ಚು. ಇದರಲ್ಲಿ ಸುಮಾರು 2,05,000ಕ್ಕೂ ಹೆಚ್ಚು ಜನ ART ಟ್ರೀಟ್ಮೆಂಟ್ ಅನ್ನ ಫ್ರೀ ಆಗಿ ತೆಗೆದುಕೊಳ್ತಾ ಇದ್ದಾರೆ, ಹೆಲ್ದಿಯಾಗಿ ಇದ್ದಾರೆ. ಆದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅನ್ನ ತುಂಬಾ ಬಯಡುಪಡಿಸ್ತಾ ಇರುವಂತಹ ಪ್ರಾಬ್ಲಮ್ ಏನಂದ್ರೆ, ಅದೇ ಕರ್ನಾಟಕದಲ್ಲಿ ಸುಮಾರು 56,400 ಜನರಿಗೆ ತಮ್ಮ ಬಾಡಿನಲ್ಲಿ HIV ಪಾಸಿಟಿವ್ ಇದೆ ಅನ್ನೋ ವಿಷಯನೇ ಗೊತ್ತಿಲ್ಲ. ಅವ್ರಿಗೆ ಇನ್ಫೆಕ್ಷನ್ ಇದೆ ಅನ್ನೋ ವಿಷಯನೇ ಗೊತ್ತಿಲ್ಲದೆ ಇರೋದ್ರಿಂದ ಅವರು ಟ್ರೀಟ್ಮೆಂಟ್ ತಗೊಳ್ಳೋಕೆ ಆಗ್ತಿಲ್ಲ. ಜೊತೆಗೆ ಅವರು ಗೊತ್ತಿಲ್ಲದೆ ಬೇರೆಯವರಿಗೆ ವೈರಸ್ ಅನ್ನ ಸ್ಪ್ರೆಡ್ ಮಾಡುವ ಚಾನ್ಸಸ್ ಇದೆ. ತಮ್ಮ ಸ್ಟೇಟಸ್ ತಮಗೆ ಗೊತ್ತಿಲ್ಲದ ಜನ ಇಂಡಿಯಾದಲ್ಲಿ ಅತಿ ಹೆಚ್ಚು ಜನ ಇದ್ದಾರೆ. ಕರ್ನಾಟಕ ರಾಜ್ಯನೇ ಅದಕ್ಕಾಗಿಯೇ ಈಗ 56,000 ಜನರನ್ನ ಬೇಗ ಐಡೆಂಟಿಫೈ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವುದೇ ಈಗ ಗವರ್ಮೆಂಟ್ ಮುಂದಿರುವ ಪ್ರೈಮರಿ ಟಾರ್ಗೆಟ್. ಇನ್ನ ದೊಡ್ಡ ಇಶ್ಯೂ ಏನಂದ್ರೆ, ಕರ್ನಾಟಕ ಅಥವಾ ಬೆಂಗಳೂರಿನಂತಹ ಮೆಟ್ರೋ ಸಿಟೀಸ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದಕ್ಕೆ ಹೆಲ್ತ್ ಆಫೀಸರ್ಸ್ ಕೆಲವು ಕಾರಣಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಮುಖ್ಯವಾಗಿ ಡೇಟಿಂಗ್ ಆಪ್ಸ್ ಬಳಸುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. KSAPS ಪ್ರಾಜೆಕ್ಟ್ ಡೈರೆಕ್ಟರ್ ಪದ್ಮಾ ಅವರು ಹೇಳಿದ ಪ್ರಕಾರ, ಹಿಂದೆ ಒಬ್ಬ ವ್ಯಕ್ತಿ HIV ಪಾಸಿಟಿವ್ ಅಂತ ಗೊತ್ತಾದ್ರೆ ಹೆಲ್ತ್ ಆಫೀಸರ್ ಅವರಿಗೆ ಕೌನ್ಸಿಲಿಂಗ್ ಕೊಟ್ಟು ಅವರ ಸೆಕ್ಸುಯಲ್ ಪಾರ್ಟ್ನರ್ಸ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ತಾ ಇದ್ರು. ಅವರನ್ನ ಕೂಡ ಕರೆಸಿ ಟೆಸ್ಟ್ ಮಾಡಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಈ ಕಾಲ ಬದಲಾಗಿದೆ. ಬೆಂಗಳೂರಿನಂತಹ IT ಹಬ್ಸ್ ನಲ್ಲಿ, ದೊಡ್ಡ ದೊಡ್ಡ ಸಿಟೀಸ್ ನಲ್ಲಿ ಯೂತ್ಸ್ ಟಿಂಡರ್, ಬಂಬಲ್ ಅಂತ ಬೇರೆ ಬೇರೆ ಡೇಟಿಂಗ್ ಆಪ್ಸ್ ಹಾಗೂ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಏನು ಕಡಿಮೆ ಇಲ್ಲ, ಅಲ್ಲಿ ಭೇಟಿ ಆಗ್ತಾರೆ. ಈ ತರಹ ಡೇಟಿಂಗ್ ಆಪ್ಸ್ ಮೂಲಕ ಅಥವಾ ಏನೇನೋ ಕ್ಯಾಶುಯಲ್ ಎನ್ಕೌಂಟರ್ಸ್ ನಲ್ಲಿ ತುಂಬಾ ಜನರಿಗೆ ಇನ್ನೊಬ್ಬರ ಅಸಲಿ ಹೆಸರೇ ಗೊತ್ತಿರೋದಿಲ್ಲ, ಅಡ್ರೆಸ್ ಗೊತ್ತಿರಲ್ಲ, ಐಡೆಂಟಿಟಿನೂ ಗೊತ್ತಿರಲ್ಲ. ಕೇವಲ ಆನ್ಲೈನ್ ಪ್ರೊಫೈಲ್ಸ್ ಆಧಾರದ ಮೇಲೆ ಭೇಟಿ ಆಗ್ತಾರೆ. ಇದರಿಂದ ಒಬ್ಬರಿಗೆ ಇನ್ಫೆಕ್ಷನ್ ಡಿಟೆಕ್ಟ್ ಆದ್ರೂ ಅವರ ಪಾರ್ಟ್ನರ್ಸ್ ಯಾರು, ಎಲ್ಲಿದ್ದಾರೆ ಅಂತ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಕೂಡ ಮಾಡೋಕ್ಕಾಗೋದಿಲ್ಲ. ಅಧಿಕಾರಿಗಳಿಗೂ ನೆಕ್ಸ್ಟ್ ಇಂಪಾಸಿಬಲ್ ಆಗ್ಬಿಟ್ಟಿದೆ. ಜೊತೆಗೆ ಈಗಾಗಲೇ ತುಂಬಾ ಯುವಕರಲ್ಲಿ ಹೋಮೋಸೆಕ್ಸುಯಲ್ ಸಂಬಂಧಗಳು ಮೂಲಕ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಸೆಕ್ಸ್ ಇಂದಲೂ HIV ಬರೋ ರಿಸ್ಕ್ ಇದೆ ಅನ್ನೋ ಅವೇರ್ನೆಸ್ ಕಡಿಮೆ ಇರೋದ್ರಿಂದ ಈ ಗ್ಯಾಪ್ ಹೆಚ್ಚಾಗ್ತಾನೆ ಇದೆ. ನೋಡಿ, ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಕೌಂಟರ್ ಮಾಡುವುದಕ್ಕೆ KSAPS ಒಂದು ಹೊಸ ಸ್ಟ್ರಾಟಜಿ ತಂದಿದೆ. ಆ ಸ್ಟ್ರಾಟಜಿ ಏನಂದ್ರೆ, ಪೀರ್ ಎಜುಕೇಶನ್ ಮೂಲಕ ಡೈರೆಕ್ಟ್ ಆಗಿ ಡೇಟಿಂಗ್ ಆಪ್ಸ್ ನಲ್ಲಿ ಪ್ರೊಫೈಲ್ಸ್ ಕ್ರಿಯೇಟ್ ಮಾಡೋದು, ವಲ್ನರಬಲ್ ಗ್ರೂಪ್ಸ್ ಅನ್ನ ಸೀಕ್ರೆಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದು, ಅವರಿಗೆ ಆನ್ಲೈನ್ ನಲ್ಲೇ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕಾನ್ಫಿಡೆನ್ಶಿಯಲ್ ಟೆಸ್ಟಿಂಗ್ ಗೆ ಒಪ್ಪಿಸೋದು. ಇದರ ಜೊತೆಗೆ ಮೊಬಿಲೈಸೇಷನ್ ಫಾರ್ ಏಡ್ಸ್ ಸುರಕ್ಷಾ ಅನ್ನೋ ಕ್ಯಾಂಪೇನ್ ಅನ್ನ ಲಾಂಚ್ ಮಾಡಿ ಬ್ರೇಕ್ ಫ್ರೀ QR ಅನ್ನೋ ಒಂದು ಡಿಜಿಟಲ್ ಟೂಲ್ ಅನ್ನ ತಂದಿದ್ದಾರೆ. ಈ ಬ್ರೇಕ್ ಫ್ರೀ QR ಅನ್ನ ಸ್ಕ್ಯಾನ್ ಮಾಡಿದ್ರೆ breakfreeindia.org ಅನ್ನೋ ಒಂದು ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿ ಯಾರು ಬೇಕಾದ್ರೂ ತಮ್ಮ ಹೆಸರು ಅಥವಾ ಫೋನ್ ನಂಬರ್ ಕೊಡದೆ ಕೇವಲ 7 ಅನಾನಿಮಸ್ ಕ್ವೆಶ್ಚನ್ ಅನ್ನ ಆನ್ಸರ್ ಮಾಡುವ ಮೂಲಕ ತಮ್ಮ HIV ರಿಸ್ಕ್ ಎಷ್ಟಿದೆ ಅಂತ ಸೆಲ್ಫ್ ಅಸೆಸ್ಮೆಂಟ್ ಮಾಡಿಕೊಳ್ಳಬಹುದು. ಒಂದು ವೇಳೆ ರಿಸ್ಕ್ ಹೆಚ್ಚಾಗಿದ್ರೆ ಆ ಸಿಸ್ಟಮ್ ಹತ್ರದ ಫ್ರೀ ಟೆಸ್ಟಿಂಗ್ ಸೆಂಟರ್ಗೆ ಗೈಡೆನ್ಸ್ ಕೊಡುತ್ತೆ. ಈಗ ಇಲ್ಲಿಯವರೆಗೂ ನಾನು ಕರ್ನಾಟಕದ ಕಾಲೇಜಸ್ ನ್ಯೂಸ್, ಹಿಂದಿರುವ ರಿಯಾಲಿಟಿ ಏನು ಅನ್ನೋದನ್ನ ಬಹಳ ಈಸಿಯಾಗಿ ಹೇಳ್ಬಿಟ್ಟೆ ಅಂತ ಅನ್ಸುತ್ತೆ. ಈ ಡೇಟಿಂಗ್ ಆಪ್ಸ್ ಮೂಲಕ ಎದುರಾಗ್ತಿರುವ ಹೊಸ ಸವಾಲುಗಳು ಅನ್ನೋ ವಿಷಯದ ಬಗ್ಗೆನೂ ಮಾತಾಡಿದ್ವಿ. ನಾವು ಇವತ್ತು ಬಿಗ್ಗೆಸ್ಟ್ ಪಿಕ್ಚರ್ ಅನ್ನ ಹೇಳ್ತೀನಿ ಕೇಳಿ. ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ HIV ಅನ್ನೋ ಇನ್ಫೆಕ್ಷನ್ ಅನ್ನ ಯಾವಾಗ ಐಡೆಂಟಿಫೈಡ್ ಮಾಡಿದ್ರು, ಯಾವ ತರ ಯೋಚನೆ ಮಾಡಿದಿರಾ? 1986ರಲ್ಲಿ. ಅದಕ್ಕೂ ಮುಂಚೆ ಅಂದ್ರೆ ಏಪ್ರಿಲ್ 1986ಗಿಂತ ಮುಂಚೆ ಇಂಡಿಯಾದಲ್ಲಿ HIV ಕೇಸಸ್ ಕೇವಲ ವಿದೇಶಗಳಿಗೆ ಹೋಗಿ ಬಂದ ಭಾರತೀಯರಲ್ಲಿ ಮಾತ್ರ ಇತ್ತು. ಇಲ್ಲಿಗೆ ಬಂದ ಟೂರಿಸ್ಟ್ ಆಗಿ ಬಂದ ಫಾರಿನರ್ಸ್ ಮಾತ್ರ ಕಾಣಿಸ್ತಾ ಇತ್ತು. ಇದರಿಂದ ಆ ಕಾಲದಲ್ಲಿ ತುಂಬಾ ಜನ ಇಂಡಿಯನ್ಸ್ ಕೂಡ HIV ಅನ್ನೋದು ನಮ್ಮ ದೇಶಕ್ಕೆ ಬರದೇ ಇರುವ ಸಮಸ್ಯೆ, ಇದು ಕೇವಲ ವೆಸ್ಟರ್ನ್ ಕಂಟ್ರೀಸ್ ಜನರಿಗೆ ಮಾತ್ರ ಬರುತ್ತೆ ಅಂತ ಹೇಳಿದ್ರು. ಆದ್ರೆ 1986ರಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಫೀಮೇಲ್ ಸೆಕ್ಸ್ ವರ್ಕರ್ಸ್ ನಲ್ಲಿ ಮೊದಲ ಬಾರಿಗೆ ಲೋಕಲ್ ಆಗಿ ಸ್ಪ್ರೆಡ್ ಆದ ಈ HIV ಪಾಸಿಟಿವ್ ಕೇಸಸ್ ಅನ್ನ ಸೈಂಟಿಸ್ಟ್ ಗಳು ಐಡೆಂಟಿಫೈ ಮಾಡಿದ್ರು. ಅದೇ ವರ್ಷ ಮಹಾರಾಷ್ಟ್ರದ ಮುಂಬೈ ಸಿಟಿಯಲ್ಲಿ ಫಸ್ಟ್ ಕ್ಲಿನಿಕಲ್ ಏಡ್ಸ್ ಪೇಷಂಟ್ ಅನ್ನ ಡಾಕ್ಟರ್ ರಿಜಿಸ್ಟರ್ ಕೂಡ ಮಾಡಿದ್ರು. ಅಂಡ್ ಇನ್ಸಿಡೆಂಟ್ ಆಗಿದ ತಕ್ಷಣ ನಮ್ಮ ಇಂಡಿಯನ್ ಗವರ್ಮೆಂಟ್, ಡೈರೆಕ್ಟರೇಟ್ ಜನರಲ್ ಆಫ್ ಹೆಲ್ತ್ ಸರ್ವಿಸಸ್ ಅಂಡ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ತಕ್ಷಣ ಅಲರ್ಟ್ ಆದ್ರು. 1986ನಲ್ಲೇ ನ್ಯಾಷನಲ್ ಲೆವೆಲ್ ನಲ್ಲಿ HIV ಸರ್ವೈಲೆನ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ನಲ್ಲಿ ಮಾಡಿದ ಸ್ಟಡೀಸ್ ನಲ್ಲಿ ಪ್ರೊಫೆಷನಲ್ ಬ್ಲಡ್ ಡೋನರ್ಸ್, ಬ್ಲಡ್ ಪ್ರಾಡಕ್ಟ್ಸ್ ಅಂಡ್ ಸೆಕ್ಸ್ ವರ್ಕರ್ಸ್ ನಲ್ಲಿ ಈ ವೈರಸ್ ಹೆಚ್ಚಾಗಿ ಇರೋದು ಗೊತ್ತಾಯ್ತು. ಆಮೇಲೆ 1991ರಲ್ಲಿ ಮಣಿಪುರ್ನಲ್ಲಿ ಒಂದು ಶಾಕಿಂಗ್ ಇನ್ಸಿಡೆಂಟ್ ನಡೀತು. ಮಣಿಪುರ್ನಲ್ಲಿ ಡ್ರಗ್ಸ್ ಅನ್ನ ಈ ಇಂಜೆಕ್ಷನ್ಸ್ ಮೂಲಕ ತಗೊಳ್ಳುವಂತಹ ಇಂಟ್ರಾವೀನಸ್ ಡ್ರಗ್ ಯೂಸರ್ಸ್, IDUs ಅಂತ ಏನ್ ಕರೀತಾರೆ, ಅವರಲ್ಲಿ HIV ಸ್ಪೀಡ್ ಆಗಿ ಸ್ಪ್ರೆಡ್ ಆಯ್ತು. ಅಲ್ಲಿ ಹಿರೋಯಿನ್ ಜೊತೆಗೆ ಲೀಗಲ್ ಆಗಿ ಸಿಗುವ ಬೇರೆ ಬೇರೆ ಫಾರ್ಮಾಸ್ಯೂಟಿಕಲ್ ಡ್ರಗ್ಸ್ ಅನ್ನ ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ರು ನಶೆಗೋಸ್ಕರ. ಅಂಡ್ ಈ ಇನ್ಫೆಕ್ಟೆಡ್ ಒಂದು ನೀಡಲ್ ಅಥವಾ ಒಂದು ಸಿರಂಜ್ ಅನ್ನ ತುಂಬಾ ಜನ ಚೇಂಜ್ ಮಾಡದೆ ಬಳಸೋದ್ರಲ್ಲಿ ಅಲ್ಲಿ ಕೇಸಸ್ ಭೀಕರವಾಗಿ ಸ್ಪೀಡ್ ಆಗಿ ಜಾಸ್ತಿ ಆಯ್ತು. ಇದರ ಅರ್ಜೆನ್ಸಿ ಅರ್ಥ ಮಾಡ್ಕೊಂಡಂತಹ 1992ರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅನ್ನ ಸ್ಟಾರ್ಟ್ ಮಾಡ್ತು. NACP ಅಂದ್ರೆ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್. ಇದಕ್ಕೆ ವರ್ಲ್ಡ್ ಬ್ಯಾಂಕ್ ಕೂಡ ತುಂಬಾ ಫಂಡಿಂಗ್ ಅನ್ನ ಕೊಡ್ತು.
NACP ಫೇಸ್ 1 ನಲ್ಲಿ ವರ್ಲ್ಡ್ ಬ್ಯಾಂಕ್ $84 million ಅನ್ನ ಸಪೋರ್ಟ್ ಇಂದ ರಕ್ತ ಮಾರಿಕೊಳ್ಳುವ ಪ್ರೊಫೆಷನಲ್ಸ್ ಅಂದ್ರೆ ಬ್ಲಡ್ ಡೊನೇಷನ್ಸ್ ಅನ್ನ ಇಲ್ಲಿಗಲ್ ಮಾಡಿದ. ಅಂಡ್ ಆಮೇಲೆ ಬ್ಲಡ್ ಬ್ಯಾಂಕ್ ನಲ್ಲಿ ಪ್ರತಿ ಬ್ಲಡ್ ಸ್ಯಾಂಪಲ್ ಅನ್ನ ಸ್ಕ್ರೀನಿಂಗ್ ಮಾಡುವುದನ್ನ ಮ್ಯಾಂಡೇಟರಿ ಮಾಡಿದ್ರು. ಇನ್ನು NACP ಫೇಸ್ 2 ಅಲ್ಲಿ 1999ರಿಂದ 2006ರವರೆಗೆ ನಡೆದ ಫೇಸ್ 2ಗೆ ಅರೌಂಡ್ $191 million ಕೊಡ್ತು. ಈ ಫೇಸ್ ನಲ್ಲಿ ಸ್ಟೇಟ್ ಏಡ್ಸ್ ಕಂಟ್ರೋಲ್ ಸೊಸೈಟೀಸ್ ಅಥವಾ SACS ಅನ್ನ ಸೆಟಪ್ ಮಾಡಿದ್ರು. ಇನ್ನು ಫೇಸ್ 3 ಅಲ್ಲಿ ಅಂದ್ರೆ 2007ರಿಂದ 2012ರವರೆಗೆ ವರ್ಲ್ಡ್ ಬ್ಯಾಂಕ್ $250 million ಸಪೋರ್ಟ್ ಕೊಡ್ತು. ಇದರಲ್ಲಿ ಹೈ ರಿಸ್ಕ್ ಗ್ರೂಪ್ಸ್ ನಲ್ಲಿ ಕವರೇಜ್ ಅನ್ನ 80% ಹೆಚ್ಚಿಸುವುದೇ ಟಾರ್ಗೆಟ್ ಆಗಿ ಇಟ್ಕೊಂಡ್ರು. ಇನ್ನು ಫೇಸ್ 4 ಇಲ್ಲಿಗೆ ಬರುವಷ್ಟರಲ್ಲಿ 80% ಫಂಡ್ಸ್ ಅನ್ನ ಇಂಡಿಯನ್ ಗವರ್ಮೆಂಟ್ ಸ್ವತಃ ಹೊಂದಿಸಿಕೊಂಡು ಈ ಪ್ರೋಗ್ರಾಮ್ ಅನ್ನ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಂದ್ರೆ NHRM ಜೊತೆಗೆ ಪೂರ್ತಿಯಾಗಿ ಕಂಬೈನ್ ಮಾಡ್ತೀವಿ. ಇಲ್ಲಿ ನಾವು ಸ್ಪೆಸಿಫಿಕಲಿ ಹೇಳಬೇಕಾದ ಇನ್ನೊಂದು ಸಕ್ಸಸ್ಫುಲ್ ಮಾಡೆಲ್ ಅಂದ್ರೆ ಕೋಲ್ಕತ್ತಾದ ಸೊನಾಗಚ್ಚಿ ಮಾಡೆಲ್. ಏಷ್ಯಾದಲ್ಲೇ ಬಿಗ್ಗೆಸ್ಟ್ ರೆಡ್ ಲೈಟ್ ಏರಿಯಾ ಅನ್ಕೋತೀವಿ. ಸೊ ಆಬ್ವಿಯಸ್ಲಿ ಅಲ್ಲಿ HIV ತುಂಬಾ ಜಾಸ್ತಿ ಇರುತ್ತೆ. ಆದ್ರೆ ಅಲ್ಲಿ ಸೆಕ್ಸ್ ವರ್ಕರ್ಸ್ ಎಲ್ಲರೂ ಸೇರಿ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಿಕೊಂಡು ಕೆಲವು ರೂಲ್ಸ್ ಪ್ರಾಕ್ಟೀಸ್ ಮಾಡಿದ್ರು. ಅಂದ್ರೆ ಕಾಂಡಮ್ ಬಳಕೆಯನ್ನ ಕಡ್ಡಾಯ ಮಾಡಿಕೊಳ್ಳೋದು ಹಾಗೂ ಸೇಫ್ ಪ್ರಾಕ್ಟೀಸಸ್ ಅನ್ನ ಫಾಲೋ ಮಾಡುವುದರ ಮೂಲಕ HIV ಸ್ಪ್ರೆಡ್ ಅನ್ನ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು. ಸೊ ಈ ಸೊನಾಗಚ್ಚಿ ಪ್ರಯೋಗವನ್ನ ವರ್ಲ್ಡ್ ಬ್ಯಾಂಕ್ ಮತ್ತು UNAIDS ನಂತಹ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಈ ಮಾಡೆಲ್ ಅನ್ನ ಪ್ರೈಸ್ ಮಾಡಿದ್ರು. ನಾವು 2025-26 ಲೇಟೆಸ್ಟ್ ಅಫಿಷಿಯಲ್ ನೆಟ್ವರ್ಕ್ ಡೇಟಾ ನೋಡಿದ್ರೆ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಜಗತ್ ಪ್ರಕಾಶ್ ನಡ್ಡಾ JP ನಡ್ಡಾ ಅವರು ರಿಲೀಸ್ ಮಾಡಿದ ಇಂಡಿಯನ್ HIV ಎಸ್ಟಿಮೇಟ್ಸ್ 2025 ರಿಪೋರ್ಟ್ ಪ್ರಕಾರ ನಮ್ಮ ಇಂಡಿಯಾದಲ್ಲಿ ಪ್ರೆಸೆಂಟ್ ಸುಮಾರು 25.61 ಲಕ್ಷ ಜನ HIV ಪಾಸಿಟಿವ್ ಜೊತೆ ಇದ್ದಾರೆ. ಇದರಲ್ಲಿ ಗಂಡಸರು ಸುಮಾರು 14 ಲಕ್ಷ ಜನ, ಆದರೆ ಸುಮಾರು 11 ಲಕ್ಷ ಜನ ಹೆಂಗಸರಿದ್ದಾರೆ. ಅಂಡ್ ನಮ್ಮ ಕಂಟ್ರಿಯಲ್ಲಿ ಅಡಲ್ಟ್ ಪ್ರಿವಿಲೆನ್ಸ್ ರೇಟ್ 0.20 ಇದ್ದು ಕಾನ್ಸ್ಟೆಂಟ್ ಆಗೇ ಇದೆ. ಇನ್ನು 15ರಿಂದ 24 ಮಧ್ಯೆ ಇರುವ ಯೂತ್ಸ್ ನಲ್ಲಿ ಈ ಪ್ರಿವಿಲೆನ್ಸ್ ರೇಟ್ ಕೇವಲ 0.06 ಮಾತ್ರ ಇದೆ. ಅದರಲ್ಲೂ ನ್ಯಾಷನಲ್ ಆವರೇಜ್ ಕಡಿಮೆ ಇದ್ರೂ ಕೆಲವು ಪ್ರದೇಶಗಳಲ್ಲಿ ಸಿಚುವೇಶನ್ ಡೇಂಜರ್ ಆಗಿದೆ. ಇಂಡಿಯಾದಲ್ಲಿ ಒಟ್ಟು PLHIV ಅಂದ್ರೆ ಪೀಪಲ್ ಲಿವಿಂಗ್ ವಿತ್ HIV ಕೇಸಸ್ ನಲ್ಲಿ ಬರೋಬ್ಬರಿ 74% ಕೇಸಸ್ ಕೇವಲ 9 ಸ್ಟೇಟ್ಸ್ ನಲ್ಲೇ ಇದೆ. ಮಹಾರಾಷ್ಟ್ರ 3.99 ಲಕ್ಷ, ಆಂಧ್ರ ಪ್ರದೇಶ್ 3.10 ಲಕ್ಷ, ಕರ್ನಾಟಕ 2.91 ಲಕ್ಷ. ಇವುಗಳ ಜೊತೆ ಉತ್ತರ ಪ್ರದೇಶ, ತಮಿಳುನಾಡು, ತೆಲಂಗಾಣ, ಬಿಹಾರ, ಗುಜರಾತ್, ಪಂಜಾಬ್ ಈ ಟಾಪ್ ಲಿಸ್ಟ್ ನಲ್ಲಿ. ಇನ್ನು ನಾರ್ತ್ ಸ್ಟೇಟ್ಸ್ ವಿಚಾರಕ್ಕೆ ಬಂದ್ರೆ ಸಿಚುವೇಶನ್ ಸ್ವಲ್ಪ ಸೀರಿಯಸ್ ಆಗಿದೆ. ಮಿಜೋರಾಂ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳಲ್ಲಿ ವಿಚಾರಕ್ಕೆ ಬಂದ್ರೆ ಅಡಲ್ಟ್ ಪ್ರಿವೆಲೆನ್ಸ್ ರೇಟ್ ಬರೋಬ್ಬರಿ 1% ಗಿಂತ ಹೆಚ್ಚಿದೆ. ಮುಖ್ಯವಾಗಿ ಮಿಜೋರಾಂ ನಲ್ಲಿ ಹೊಸದಾಗಿ ಬರುವ ನ್ಯೂ ಇನ್ಫೆಕ್ಷನ್ ರೇಟ್ 0.9%. ಅಂದ್ರೆ ಎಷ್ಟು ನೀವು 1000ಕ್ಕೆ 0.9. ಇದು ನ್ಯಾಷನಲ್ ಆವರೇಜ್ ಗಿಂತ 18 ಪಟ್ಟು ಹೆಚ್ಚು. ಅರುಣಾಚಲ್ ಪ್ರದೇಶ, ತ್ರಿಪುರಾ, ಮೇಘಾಲಯ, ಪಂಜಾಬ್ ಸ್ಟೇಟ್ಸ್ ನಲ್ಲೂ ಡ್ರಗ್ ಯೂಸೇಜ್ ಇಂದ ಹೊಸ ಕೇಸಸ್ ಹೆಚ್ಚಾಗ್ತಾನೆ ಇದೆ. ನಶೆಗೆ ತಗೊಳ್ಳುವಂತಹ ಡ್ರಗ್ಸ್ ಇಂದ ಅದು ಬರ್ತಾನೆ ಇವೆ ಅಲ್ಲಿ. ಆದ್ರೆ ಗ್ಲೋಬಲ್ ಟ್ರೆಂಡ್ಸ್ ಗೆ ಹೋಲಿಸಿದ್ರೆ ಇಂಡಿಯಾ ಸ್ವಲ್ಪ ಸಾಧನೆ ಮಾಡ್ದಂಗಿದೆ. ರಿಸಲ್ಟ್ಸ್ ತುಂಬಾ ಗ್ರೇಟ್ ಆಗಿದೆ. 2010ರಿಂದ 2024 ಮಧ್ಯೆ ಪ್ರಪಂಚಾದ್ಯಂತ ಹೊಸ ಕೇಸಸ್ 40% ಕಡಿಮೆ ಆದ್ರೆ ಇಂಡಿಯಾದಲ್ಲಿ ಬರೋಬ್ಬರಿ 49% ಕಡಿಮೆ ಆಗಿದೆ. ಹಾಗೆ ಪ್ರಪಂಚದಲ್ಲಿ ಏಡ್ಸ್ ಡೆತ್ಸ್ 54% ಕಡಿಮೆ ಆದ್ರೆ ಇಂಡಿಯಾದಲ್ಲಿ 81.4% ಕಡಿಮೆ ಆಗಿದೆ. ತಾಯಿಯಿಂದ ಹುಟ್ಟುವ ಮಗುವಿಗೆ ವೈರಸ್ ಹರಡುವ ವರ್ಟಿಕಲ್ ಟ್ರಾನ್ಸ್ಮಿಷನ್ ರೇಟ್ ಕೂಡ ನಮ್ಮ ಕಂಟ್ರಿಯಲ್ಲಿ 63.7% ಕಡಿಮೆ ಆಗಿದೆ. ಮುಂಬರುವ ದಿನಗಳಲ್ಲಿ ಇನ್ಫೆಕ್ಷನ್ ಅನ್ನ ಪೂರ್ತಿ 0 ಲೆವೆಲ್ಗೆ ತರಲು ಗವರ್ಮೆಂಟ್ ಒಂದು ಸ್ಪೆಸಿಫಿಕ್ ಆಕ್ಷನ್ ಪ್ಲಾನ್ ನೊಂದಿಗೆ ಮುಂದೆ ಹೋಗುತ್ತೆ. ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಪ್ರೆಸೆಂಟ್ಸ್ ಮಿಷನ್ ಏಡ್ಸ್ ಸುರಕ್ಷಾ ಅನ್ನೋ ಒಂದು ದೊಡ್ಡ ಸ್ವಲ್ಪ ಪ್ರೆಸ್ಟೀಜಿಯಸ್ ಆದ ಪ್ರೋಗ್ರಾಮ್ ಅದನ್ನ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ. ಹಾಗೆ NACO ಡೈರೆಕ್ಟರ್ ಜನರಲ್ ಡಾಕ್ಟರ್ ರಾಕೇಶ್ ಗುಪ್ತಾ ಅಂಡ್ ಕರ್ನಾಟಕ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಅವರು ಮಾರ್ಚ್ 2026ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಸುರಕ್ಷಾ ಸಂಕಲ್ಪ ವರ್ಕ್ಶಾಪ್ ನಲ್ಲಿ ಒಂದು ಕೀ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಅದೇನಂದ್ರೆ December 1st, 2027 ನಲ್ಲಿ ವರ್ಲ್ಡ್ ಏಡ್ಸ್ ಡೇ ಹೊತ್ತಿಗೆ ಇಂಡಿಯಾದಲ್ಲಿ HIV ಪ್ಯಾಂಡಮಿಕ್ ಅನ್ನ ಪೂರ್ತಿಯಾಗಿ ಕಂಟ್ರೋಲ್ಗೆ ತರಬೇಕು ಅಂತ ಸೆಂಟ್ರಲ್ ಗವರ್ಮೆಂಟ್ ಒಂದು ಬಿಗ್ ಡೆಡ್ ಲೈನ್ ಫಿಕ್ಸ್ ಮಾಡ್ಕೊಂಡಿದೆ. ಈ ಗೋಲ್ ಸಾಧಿಸಲು NACO ಪ್ರಪಂಚಾದ್ಯಂತ ಇಂಪ್ಲಿಮೆಂಟ್ ಮಾಡುತ್ತಿರುವ 95-95-99 ಟಾರ್ಗೆಟ್ ಅನ್ನ ಅನುಸರಿಸಿಕೊಂಡಿದೆ. ಫಸ್ಟ್ 95% ಅಂತಂದ್ರೆ ದೇಶದಲ್ಲಿ HIV ಇರುವವರಲ್ಲಿ ಕನಿಷ್ಠ 95% ಜನ ತಮ್ಮ HIV ಸ್ಟೇಟಸ್ ಅನ್ನ ತಿಳಿದುಕೊಳ್ಳಬೇಕು. ಸೆಕೆಂಡ್ 95% ಸ್ಟೇಟಸ್ ತಿಳಿದುಕೊಂಡ 95% ಜನ ತಪ್ಪದೇ ART ಟ್ರೀಟ್ಮೆಂಟ್ ತಗೋಬೇಕು. ಮೂರನೇದು 99% ಅಂತಂದ್ರೆ ಟ್ರೀಟ್ಮೆಂಟ್ ತಗೊಳ್ತಿರುವ 99% ಜನ ಈ ವೈರಲ್ ಸಪ್ರೆಷನ್ ಅನ್ನ ಸಾಧಿಸಬೇಕು. ಅಂದ್ರೆ ಅವ್ರ ರಕ್ತದಲ್ಲಿ ವೈರಲ್ ಲೋಡ್ ಅನ್ನ ಪೂರ್ತಿಯಾಗಿ ಕಂಟ್ರೋಲ್ ಮಾಡಿ ಬೇರೆಯವರಿಗೆ ಸ್ಪ್ರೆಡ್ ಆಗದಂತೆ ಮಾಡಬೇಕು. ಈ ಟಾರ್ಗೆಟ್ ಅನ್ನ ಸಾಧಿಸಲು NACO ದೇಶಾದ್ಯಂತ ಅತಿ ಹೆಚ್ಚು ಇನ್ಫೆಕ್ಷನ್ ರೇಟ್ ಹಾಗೂ ರಿಸ್ಕ್ ಇರುವ 219 ಪ್ರಿಯಾರಿಟಿ ಡಿಸ್ಟ್ರಿಕ್ಟ್ಸ್ ಅನ್ನ ಐಡೆಂಟಿಫೈ ಮಾಡಿದೆ. ಕೇವಲ ಕರ್ನಾಟಕದಲ್ಲೇ ಇರುವ ಈ ಅಪಾಯಕಾರಿ ಜಿಲ್ಲೆಗಳಲ್ಲಿ 27 ಜಿಲ್ಲೆಗಳನ್ನ ಹೈ ಪ್ರಿಯಾರಿಟಿ ಡಿಸ್ಟ್ರಿಕ್ಟ್ ಆಗಿ ಆರಿಸಿಕೊಂಡಿದ್ದಾರೆ. ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ರಾಜ್ಯದ ಜಿಲ್ಲೆಗಳನ್ನ 3 ಟೈರ್ ಸಿಟೀಸ್ ಗಳಾಗಿ ಡಿವೈಡ್ ಮಾಡಿದೆ. ಕಡಿಮೆ ಪರ್ಫಾರ್ಮೆನ್ಸ್ ಇರುವ
ಟೈರ್ 3 ಡಿಸ್ಟ್ರಿಕ್ಟ್ಸ್ ಅದ್ರ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾರೆ. ಈಗಾಗಲೇ ಕರ್ನಾಟಕದಲ್ಲಿ ಕಾರವಾರ, ಉಡುಪಿ, ಕೊಪ್ಪಳ ಹಾಗೂ ಮಂಡ್ಯ ಜಿಲ್ಲೆಗಳಲ್ಲಿ ಫಸ್ಟ್ 95 ಟಾರ್ಗೆಟ್ ರೀಚ್ ಆಗಿವೆ. ಇನ್ನು ರಾಯಚೂರು ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಸೆಕೆಂಡ್ 95 ಅನ್ನ ಹಿಟ್ ಮಾಡಿವೆ. ಉಳಿದ ಜಿಲ್ಲೆಗಳನ್ನ ಕೂಡ ಬರುವ ದಿನಗಳಲ್ಲಿ ಸುರಕ್ಷಾ ಪ್ಲಸ್ ಝೋನ್ಸ್ ಆಗಿ ಬದಲಾಗ್ತವೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ನ್ಯಾಸೋದ ಸ್ಪೆಸಿಫಿಕ್ ಗೈಡ್ ಮ್ಯಾನ್ಯುಯಲ್ಸ್ ಅನ್ನ ಕೂಡ ಆಲ್ರೆಡಿ ಇಶ್ಯೂ ಮಾಡಿದ್ದಾರೆ. ಹಾಗೆ ಪ್ರೆಗ್ನೆಂಟ್ ವುಮೆನ್ಗೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಟೆಸ್ಟಿಂಗ್ ಮಾಡಿ ಹುಟ್ಟುವ ಮಕ್ಕಳಿಗೆ ಇನ್ಫೆಕ್ಷನ್ ಬರದಂತೆ ನೋಡಿಕೊಳ್ಳಲು ಸ್ಪೆಷಲ್ ಮೆಡಿಕಲ್ ಕಿಟ್ಸ್ ಕೂಡ ಅವೈಲಬಲ್ ಇಟ್ಟಿದ್ದಾರೆ. ಅಂಡ್ 2025-26 ಕರ್ನಾಟಕದಲ್ಲಿ 11.98 ಲಕ್ಷ ಜನ ಪ್ರೆಗ್ನೆಂಟ್ ವುಮೆನ್ಗೆ ಟೆಸ್ಟ್ ಮಾಡಿದ್ದಾರೆ. ಕೇವಲ 451 ಜನರಿಗೆ ಮಾತ್ರ ಹೊಸದಾಗಿ ಪಾಸಿಟಿವ್ ಡಿಟೆಕ್ಟ್ ಆಗಿದೆ. ಸ್ಟಿಗ್ಮಾ, ಡಿಸ್ಕ್ರಿಮಿನೇಷನ್ ಇಲ್ಲ, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ನೋಡಿ. ಕೇಂದ್ರ ಸಚಿವ JP ನಡ್ಡಾ ಅವರು ಈಗ ತಿಳಿಸಿದ ವಿವರಗಳ ಪ್ರಕಾರ ಪ್ರೆಸೆಂಟ್ ನಮ್ಮ ಕಂಟ್ರಿಯಲ್ಲಿ HIV TB ಕೋ ಇನ್ಫೆಕ್ಷನ್ ಅಂದ್ರೆ HIV ಇರುವ ರೋಗಿಗಳಿಗೆ TB ಕಾಯಿಲೆ ಬರೋದು ಸಹಜ ಆಗೋಗಿದೆ. ಹಾಗೂ ಕೆಲ ರೋಗಿಗಳು ART ಮೆಡಿಕೇಶನ್ ನಲ್ಲಿದ್ರೂ ಮಧ್ಯದಲ್ಲಿ ಬಿಟ್ಟುಬಿಡ್ತಾ ಇದ್ದಾರೆ ಅಂಡ್ ಸರಿಯಾಗಿ ಬಳಸದೇ ಇರೋದು ಮೇನ್ ಇಶ್ಯೂಸ್ ಆಗಿ ನಿಂತಿವೆ. ಅಂಡ್ ಇವುಗಳನ್ನ ಓವರ್ಕಮ್ ಮಾಡಲು ಕಮ್ಯುನಿಟಿ ಸಪೋರ್ಟ್ ಅಂಡ್ ಕೌನ್ಸಿಲಿಂಗ್ ಅನ್ನ ಹೆಚ್ಚಿಸ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕಾದ ಅತಿ ದೊಡ್ಡ ಚಾಲೆಂಜ್ ಏನಂದ್ರೆ ಸೊಸೈಟಿಯಲ್ಲಿ HIV ಬಗ್ಗೆ ಇರುವ ಸ್ಟಿಗ್ಮಾ ಅಂದ್ರೆ ತಾರತಮ್ಯ ಹಾಗೂ ಭಯ. ತುಂಬಾ ಜನರಿಗೆ ತಮಗೆ ಏನಾದ್ರೂ ಸಿಂಪ್ಟಮ್ಸ್ ಇದೆಯಾ ಅಥವಾ ರಿಸ್ಕ್ ಎಕ್ಸ್ಪೋಜರ್ ಆಗಿದೆಯಾ ಅಂತ ಹಾಸ್ಪಿಟಲ್ಗೆ ಹೋದ್ರೆ ಎಲ್ಲಿ ನಮ್ಮ ಹೆಸರು ಹೊರಬರುತ್ತೋ, ಫ್ಯಾಮಿಲಿಯಲ್ಲಿ ಅಥವಾ ಫ್ರೆಂಡ್ಸ್ ನಲ್ಲಿ ತಮ್ಮನ್ನ ಹೇಗ್ ನೋಡ್ತಾರೋ ಅನ್ನೋ ಭಯದಿಂದ ವಾಲಂಟರಿ ಟೆಸ್ಟಿಂಗ್ ಗೆ ಮುಂದೆ ಬರ್ತಾ ಇಲ್ಲ. ಈ ಭಯವನ್ನ, ಡಿಸ್ಕ್ರಿಮಿನೇಷನ್ ಅನ್ನ ಹೋಗಲಾಡಿಸಲು ಇಂಡಿಯನ್ ಗವರ್ಮೆಂಟ್ HIV ಅಂಡ್ AIDS ಆಕ್ಟ್ 2017 ಅನ್ನ ಕಾನೂನಾಗಿ ತಂದಿದೆ. ಈ ಕಾನೂನಿನ ಪ್ರಕಾರ ಯಾವುದೇ ವ್ಯಕ್ತಿಯ HIV ಸ್ಟೇಟಸ್ ಅನ್ನ ಅವರ ಪರ್ಮಿಷನ್ ಇಲ್ಲದೆ ಹೊರಬರುವುದು ತೀವ್ರವಾದ ಅಪರಾಧ. HIV ಇರುವ ವ್ಯಕ್ತಿಗಳ ಮೇಲೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಜಾಬ್ಸ್, ಹೆಲ್ತ್ ಕೇರ್ ಸೆಂಟರ್ಸ್ ಅಥವಾ ರೆಸಿಡೆನ್ಷಿಯಲ್ ಏರಿಯಾಸ್ ನಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ ತೋರಿಸಬಾರದು. ಒಂದು ವೇಳೆ ತೋರಿಸಿದ್ರೆ ಅದನ್ನೇನಾದ್ರೂ ಮಾಡಿದ್ರೆ ಕಂಪ್ಲೇಂಟ್ ಮಾಡಲು ಸ್ಪೆಸಿಫಿಕಲಿ ಆಫೀಸರ್ಸ್ ಕೂಡ ಅವೈಲಬಲ್ ಇರ್ತಾರೆ. ಅಂಡ್ 2021ರಿಂದ ಒಂದು ಕರ್ನಾಟಕದಲ್ಲಿ 108 ಕಂಪ್ಲೇಂಟ್ಸ್ ಅನ್ನ ಎನ್ಕ್ವೈರಿ ಮಾಡಲಾಗಿದೆ. ಅದರಿಂದ ಪ್ರತಿಯೊಬ್ಬರು ಕಾನ್ಫಿಡೆನ್ಶಿಯಾಲಿಟಿಯನ್ನ ಕಾಪಾಡೋದು ಸರ್ಕಾರದ ಜವಾಬ್ದಾರಿ ಕೂಡ. ಅಂಡ್ ಹಾಗೆ ಪ್ರತಿಯೊಬ್ರು ಇದ್ರ ಬಗ್ಗೆ ತಿಳಿದುಕೊಳ್ಬೇಕಾಗಿದ್ದು ಕೂಡ ನಿಮ್ ಜವಾಬ್ದಾರಿ. ಯಾಕಂದ್ರೆ ತಿಳಿದುಕೊಂಡ್ರೆ ಮಾತ್ರ ನೀವು ಇನ್ನೊಬ್ರ ಮೇಲೆ ಡಿಸ್ಕ್ರಿಮಿನೇಷನ್ ತೋರಿಸದೇ ಇರ್ತೀರಿ ಅಂಡ್ ಇನ್ನೊಬ್ರು ಕೂಡ ಹೇಳ್ತೀರಿ. ಸೊ ಈಗ ನಾನು ತುಂಬಾ ಇಂಪಾರ್ಟೆಂಟ್ ಮೆಡಿಕಲ್ ಆಸ್ಪೆಕ್ಟ್ ಬಗ್ಗೆ ಮಾತಾಡ್ಬಿಡ್ತೀನಿ. ತುಂಬಾ ಲೇಟ್ ಆಯ್ತು ಅನ್ಸುತ್ತೆ. ಅಸಲಿಗೆ HIV ಅಂದ್ರೆ ಏನು, ಅದು ಬಯೋಲಜಿಕಲಿ ಯಾವ ರೀತಿಯ ಚಾಲೆಂಜಸ್ ಅನ್ನ ತರುತ್ತೆ. HIV ಅಂದ್ರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. ಈ ವೈರಸ್ ನಮ್ಮ ಶರೀರಕ್ಕೆ ಎಂಟರ್ ಆದ ತಕ್ಷಣ ಡೈರೆಕ್ಟ್ ಆಗಿ ನಮ್ಮ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ವ್ಯವಸ್ಥೆಯನ್ನ, ಮೇಜರ್ ಸೆಲ್ಸ್ ಅನ್ನ, CD4 ಸೆಲ್ಸ್ ಅಂತ ಏನ್ ಕರಿತೀವಿ ಅಥವಾ T ಸೆಲ್ಸ್ ಅನ್ನ ಟಾರ್ಗೆಟ್ ಮಾಡುತ್ತೆ. ಈ CD4 ಸೆಲ್ಸ್ ಅನ್ನೋದು ನಮ್ಮ ಬಾಡಿಯಲ್ಲಿ ಇನ್ಫೆಕ್ಷನ್ಸ್ ವಿರುದ್ಧ ಹೋರಾಡುವ ಆರ್ಮಿ ತರ. HIV ವೈರಸ್ ಈ CD4 ಸೆಲ್ಸ್ ಒಳಗೆ ನುಗ್ಗಿ ಅವುಗಳನ್ನ ಡೆಸ್ಟ್ರಾಯ್ ಮಾಡುತ್ತೆ. ತನ್ನ ಕಾಪೀಸ್ ಅನ್ನ ಸಾವಿರಾರು ಸಂಖ್ಯೆಯಲ್ಲಿ ಪ್ರೊಡ್ಯೂಸ್ ಮಾಡಿಕೊಳ್ಳುತ್ತೆ. ಟ್ರೀಟ್ಮೆಂಟ್ ತಗೊಳ್ಳೋದೇ ಇದ್ರೆ ಕಾಲಕ್ರಮೇಣ CD4 ಕೌಂಟ್ ಬಿದ್ದು ಹೋಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಪೂರ್ತಿಯಾಗಿ ವೀಕ್ ಆಗುತ್ತೆ. HIV ಇನ್ಫೆಕ್ಷನ್ ಅನ್ನ 3 ಸ್ಟೇಜಸ್ ಆಗಿ ಡಿವೈಡ್ ಮಾಡಬಹುದು. ಸ್ಟೇಜ್ 1 AHIV ಅಂದ್ರೆ ಅಕ್ಯೂಟ್ HIV ಇನ್ಫೆಕ್ಷನ್ ವೈರಸ್ ಬಾಡಿ ಒಳಗೆ ಬಂದ ಕೆಲವೇ ದಿನಗಳಲ್ಲಿ ಫ್ಲೂ ತರಹ ಸಿಂಪ್ಟಮ್ಸ್ ಕಾಣಿಸುತ್ತೆ. ಇದರಲ್ಲಿ ಜ್ವರ, ಗಂಟಲು ನೋವು, ರಾತ್ರಿ ಹೊತ್ತು ಬೆವರೋದು, ಚರ್ಮದ ಮೇಲೆ ದೊಡ್ಡ ಗುಳ್ಳೆಗಳು, ಸ್ವಲ್ಪ ಊತ, ಬಾಯಲ್ಲಿ ಅಥವಾ ಪ್ರೈವೇಟ್ ಪಾರ್ಟ್ಸ್ ನಲ್ಲಿ ಹುಣ್ಣುಗಳಾಗ್ತವೆ, ಅಲ್ಸರ್ಸ್ಗಳಾಗ್ತವೆ. ಇದೆಲ್ಲ ಸಿಂಪ್ಟಮ್ಸ್ ಗಳಿರ್ತವೆ. ಈ ಸ್ಟೇಜ್ ನಲ್ಲಿ ರಕ್ತದಲ್ಲಿ ವೈರಲ್ ಲೋಡ್ ತುಂಬಾ ಹೆಚ್ಚಿರುತ್ತೆ. ಸ್ಟೇಜ್ 2 ಕ್ರೋನಿಕ್ HIV ಸುಮಾರು 10ರಿಂದ 15 ವರ್ಷದೊಳಗಿನ ಯಾವುದೇ ದೊಡ್ಡ ಸಿಂಪ್ಟಮ್ಸ್ ಇಲ್ಲದೆ ಸೈಲೆಂಟ್ ಆಗೇ ಇರಬಹುದು. ಆದ್ರೆ ಒಳಗಡೆ CD4 ಸೆಲ್ಸ್ ಅನ್ನ ದಿನೇ ದಿನೇ ಕಡಿಮೆ ಮಾಡ್ತಾ ಇರ್ತದೆ. ಇನ್ನ ಸ್ಟೇಜ್ 3 AIDS ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಇಲ್ಲಿ ಇಮ್ಯುನಿಟಿ ಪೂರ್ತಿಯಾಗಿ 0 ಲೆವೆಲ್ ಕುಸಿದೋಗುತ್ತೆ. ಈ ಸ್ಟೇಜ್ ನಲ್ಲಿ ಏನಂತ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಅಟ್ಯಾಕ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ TB. HIV ಇರುವವರಲ್ಲಿ ಸಾವಿಗೆ ಮೇನ್ ಕಾರಣನೇ TB ಇನ್ಫೆಕ್ಷನ್. ಹಾಗೆ PCP ಅನ್ನೋ ಒಂದು ಫಂಗಲ್ ಇನ್ಫೆಕ್ಷನ್ ಲಂಗ್ಸ್ ಅನ್ನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡುತ್ತೆ. ಇನ್ನು ಕಪೋಸೈಸ್ ಸರ್ಕೋಮಾ ಅನ್ನುವಂತಹ ಒಂದು ರೇರ್ ಕ್ಯಾನ್ಸರ್, ಒಂದು ಚರ್ಮದ ಮೇಲೆ, ಬಾಯಿಯಿಂದ ಮೇಲೆ ಕೆಂಪು ಅಥವಾ ಸ್ವಲ್ಪ ಬೇರೆ ಬೇರೆ ಕಲರ್ ನಲ್ಲಿ ಕಲೆ ಬರ್ತವೆ. CMV ಇಂದ ದೃಷ್ಟಿ ಕೂಡ ಕಡಿಮೆ ಆಗುತ್ತೆ ಅಂಡ್ ನಿಮಗೆ ಕರುಳಿನಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ಓರಲ್ ಥ್ರಶ್ ಇಂದ ಬಾಯಲ್ಲಿ, ನಾಲಿಗೆಯ ಮೇಲೆ ಬಿಳಿ ಕಲೆಗಳು ಉಂಟಾಗಿ ಫುಡ್ ನುಂಗುವುದು ಕೂಡ ಕಷ್ಟವಾಗುವಂತಹ ಪರಿಸ್ಥಿತಿ ಬರುತ್ತೆ. ಹೀಗೆ ವೈರಸ್ ನಮ್ಮನ್ನ ಸಾಯಿಸಲ್ಲ, ಆದ್ರೆ ನಮ್ಮನ್ನ ವೀಕ್ ಮಾಡಿ ನಮಗೆ ಎಲ್ಲಾ ರೀತಿಯ ರೋಗಗಳನ್ನ ಬರುವ ಹಾಗೆ ಮಾಡಿ ಕೊನೆಗೆ ಸಾಯಿಸುತ್ತೆ. ಈಗ ಇಲ್ಲಿ ಪ್ರತಿಯೊಬ್ರು ತಿಳ್ಕೊಳ್ಬೇಕಾದಂತಹ ನಿಜ ಏನಂದ್ರೆ HIV ಇರುವ ಪ್ರತಿಯೊಬ್ಬರಿಗೂ ಏಡ್ಸ್ ಬರಲ್ಲ. ಸರಿಯಾದ ಟೈಮ್ ನಲ್ಲಿ ಡಯಾಗ್ನೋಸಿಸ್ ಆಗಿ ಆಂಟಿ ರೆಟ್ರೋವೈರಲ್ ಥೆರಪಿಯನ್ನ ಮಾಡಿಸ್ಕೊಂಡ್ರೆ, ART ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡ್ರೆ ಪ್ರತಿದಿನ ಆ ವೈರಸ್ ಕಂಟ್ರೋಲ್ಗೆ ಬರುತ್ತೆ. ಇಲ್ಲಿ ಮೆಡಿಕಲ್ ಫೀಲ್ಡ್ ನಲ್ಲಿ ಸೆನ್ಸೇಷನಲ್ ಟ್ರೀಟ್ಮೆಂಟ್ಸ್ ಗಳಿವೆ. PEP ಅಂತ ಕರೀತಾರೆ, ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫೈಲ್ ಆಕ್ಸಿಸ್ ಅಂತ ಕರೀತಾರೆ. ಯಾವುದೇ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಸೆಕ್ಸ್ ಅಥವಾ ಆಕ್ಸಿಡೆಂಟಲ್ ಎಕ್ಸ್ಪೋಜರ್ ಆದ 72 ಗಂಟೆಗಳ ಒಳಗೆ ವೈದ್ಯರ ಸಲಹೆಯೊಂದಿಗೆ ಆ PEP ಮೆಡಿಸಿನ್ಸ್ ಬಳಸಿದ ಸ್ಟಾರ್ಟ್ ಮಾಡಿದ್ರೆ ವೈರಸ್ ಬಾಡಿಯಲ್ಲಿ ಸೆಟ್ಲ್ ಆಗದಂತೆ ಇನ್ಫೆಕ್ಷನ್ ಅನ್ನ ತಡಿಬಹುದು. ಇನ್ನು PREP ಅಂತಾರೆ, ಪ್ರೀ ಎಕ್ಸ್ಪೋಜರ್ ಪ್ರೊಫೈಲ್ ಆಕ್ಸಿಸ್ ಅಂದ್ರೆ
ಹೆಚ್ಚು ರಿಸ್ಕ್ ಇರುವವರು ಮುಂಚಿತವಾಗಿಯೇ ಟ್ಯಾಬ್ಲೆಟ್ಸ್ ಬಳಸಿ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಇನ್ನು ಅನ್ಡಿಟೆಕ್ಟಬಲ್ ಅಂಡ್ ಅನ್ಟ್ರಾನ್ಸ್ಮಿಟಬಲ್ ಅಂದ್ರೆ ಒಬ್ಬ ವ್ಯಕ್ತಿ ART ಟ್ರೀಟ್ಮೆಂಟ್ ಅನ್ನ ತಪ್ಪದೆ ಬಳಸಿ ತನ್ನ ರಕ್ತದಲ್ಲಿ ವೈರಲ್ ಲೋಡ್ ಅನ್ನ ಕಾಣಿಸಿದಷ್ಟು ಕಡಿಮೆ ಮಟ್ಟಕ್ಕೆ ತಂದ್ರೆ ಆ ವ್ಯಕ್ತಿಯ ಮೂಲಕ ತನ್ನ ಸೆಕ್ಸುವಲ್ ಪಾರ್ಟ್ನರ್ಗೆ HIV ಅಸಲು ಸ್ಪ್ರೆಡ್ ಆಗದೆ ಇರಂಗ್ ನೋಡ್ಕೊಳ್ಬಹುದು. ಕೊನೆಯದಾಗಿ HIV ಸ್ಪ್ರೆಡ್ ಆಗುತ್ತೆ, ಹೇಗೆ ಹರಡುತ್ತೆ ಅನ್ನೋ ಎಲ್ಲಾ ಕ್ಲಾರಿಟಿ ಎಲ್ರಿಗೂ ಬೇಕು. ಅನ್ಪ್ರೊಟೆಕ್ಟೆಡ್ ಸೆಕ್ಸುವಲ್ ಕಾಂಟ್ಯಾಕ್ಟ್ ಇಂದಾಗ್ಲಿ ಅಥವಾ ಸ್ವಲ್ಪ ಅನ್ಹೈಜಿನಿಕ್ ಇಂಜೆಕ್ಷನ್ ನೀಡಲ್ಸ್ ಇಂದ ಶೇರ್ ಮಾಡ್ಕೊಂಡಿದ್ದರಾಗ್ಲಿ ಅಥವಾ ಸರಿಯಾದ ಟ್ರೀಟ್ಮೆಂಟ್ ಇಲ್ಲದಿದ್ರೆ HIV ಇರುವ ತಾಯಿಯಿಂದ ಹುಟ್ಟುವ ಮಗುವಿಗೆ ಮಾತ್ರ ಅದು ಸ್ಪ್ರೆಡ್ ಆಗುತ್ತೆ. ಅಷ್ಟೇ ಹೊರತು HIV ಇರುವ ವ್ಯಕ್ತಿಗೆ ಹ್ಯಾಂಡ್ ಶೇಕ್ ಮಾಡೋದ್ರಿಂದ, ಹಗ್ ಮಾಡ್ಕೊಳ್ಳೋದ್ರಿಂದ, ಒಂದೇ ಪ್ಲೇಟ್ನಲ್ಲಿ ಒಟ್ಟಿಗೆ ಊಟ ಮಾಡೋದ್ರಿಂದ, ಒಂದೇ ವಾಶ್ರೂಮ್ ಯೂಸ್ ಮಾಡೋದ್ರಿಂದ, ಸೊಳ್ಳೆಗಳು ಕಚ್ಚೋದ್ರಿಂದ HIV ಸ್ಪ್ರೆಡ್ ಆಗಲ್ಲ. ಸೊ ಸೇಫ್ ಆಗಿರಿ, ಎಲ್ಲರನ್ನ ಸೇಫ್ ಆಗಿಡಿ. ಮುಖ್ಯವಾಗಿ ಸ್ಟೂಡೆಂಟ್ಸ್ಗೆ ಹೇಳೋದೇನೆಂದ್ರೆ, ಈ ಟೈಮ್ನಲ್ಲಿ ತುಂಬಾ ರೀತಿಯ ಆಸೆಗಳು ಬರ್ತವೆ, ಬಟ್ ಇಂತಹ ಇಶ್ಯೂಸ್ ಕೂಡ ಇರ್ತವೆ. ಯಾರಿಗೂ HIV ಇದೆಯೋ ಯಾರಿಗಿಲ್ವೋ ನಾವು ಹೇಳೋಕ್ಕಾಗಲ್ಲ, ನೋಡಿದ ತಕ್ಷಣ ಗೊತ್ತಾಗಲ್ಲ. ಸೊ ದಯವಿಟ್ಟು ಸೇಫ್ ಆಗಿರಿ. ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್. ಆ್ಯಂಡ್ ನಿಮ್ಮ ಲೈಫ್ನಲ್ಲಿ ನಾವು ಎಷ್ಟೋ ವ್ಯಾಲ್ಯೂ ಅನ್ನ ಕೊಟ್ಟಿದ್ದೀವಿ ಅಂತಂದ್ರೆ, ಆ್ಯಡ್ ಮಾಡಿದ್ದೀವಿ ಅಂತಂದ್ರೆ ನೀವು ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ನಿಮ್ಮ ಲೈಫ್ನಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಅಂದ್ಕೊಂಡ್ರೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಆಲ್ ದಿ ಬೆಸ್ಟ್.